ಪೈಥಾನ್ ಕೋಡ್ ಮೊಬೈಲಲ್ಲಿ ರನ್ ಮಾಡೋಕ್ಕೆ ಸಾಧ್ಯನಾ? ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನೋಡೋ ಮುಂಚೆ ಒಂದ್ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದರಲ್ಲಿ ನಾನು ಪೈಥಾನ್ ಟ್ಯುಟೋರಿಯಲ್ಸ್ ಬಗ್ಗೆ ಒಂದಿಷ್ಟು ವಿಡಿಯೋಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇಟ್ಟಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಹಾಗೆ ಲೈಕ್ ಕೂಡ ಕೊಡಿ. ಸೊ 2 ways ಟು ರನ್ ಪೈಥಾನ್ ಕೋಡ್ ಇನ್ ಮೊಬೈಲ್. 2 ರೀತಿಯಾಗಿ ನೀವು ರನ್ ಮಾಡ್ಬೋದು ಮೊಬೈಲಲ್ಲಿ ಪೈಥಾನ್ ಕೋಡನ್ನು. ಸೊ ಫಸ್ಟ್ ವೇಯನ್ನು ನೋಡೋಣ. ಫಸ್ಟ್ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಪ್ಲೇಸ್ಟೋರಲ್ಲಿ ಪೈಡ್ರಾಯ್ಡ್ 3 ಅಂತ ಟೈಪ್ ಮಾಡಿ. ತುಂಬ ಬೇರೆ ಪೈಥಾನ್ ಆ್ಯಪ್ಸ್ಗಳು ಇವೆ ನಿಮಗೆ ಪೈಥಾನ್ ರನ್ ಮಾಡೋಕ್ಕೆ, ಬಟ್ ಮೋಸ್ಟ್ ಯೂಸ್ಡ್ ಪೈಡ್ರಾಯ್ಡ್ 3 ಅಲ್ಲಿ. ನೀವು ಬೇಕಿದ್ರೆ ನೋಡ್ಬೋದು, ನೀವು ಕ್ಲಿಕ್ ಮಾಡಿದಾಗ ಪೈಡ್ರಾಯ್ಡ್ 3 IDE ಫಾರ್ ಪೈಥಾನ್ 3 ಅಂತ ಇದೆ. ಇದರಲ್ಲಿ 4.3 ರಿವ್ಯೂಸ್ ಇದೆ, 3+ ರೇಟಿಂಗ್ ಇದೆ, ಹಾಗೆ 5 million+ ಡೌನ್ಲೋಡ್ಸ್ ಇದೆ. ನನಗೆ ಓಪನ್ ಅಂತ ಬರ್ತಿದೆ, ಆಲ್ರೆಡಿ ಇನ್ಸ್ಟಾಲ್ಡ್. ನಿಮಗೆ ಇನ್ಸ್ಟಾಲ್ ಬರುತ್ತೆ, ಕ್ಲಿಕ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಫಸ್ಟ್ ಓಪನ್ ಆಗೋದು ಈ ಥರ ಓಪನ್ ಆಗುತ್ತೆ ಸ್ಕ್ರಿಪ್ಟ್ ಫಾರ್ಮಲ್ಲಿ. ನೀವು ಅಂತ ಬರ್ತಿದೆ, ಯಾಕಂದರೆ ನಾವು ಸೇವ್ ಮಾಡಿಲ್ಲ ಇದನ್ನು. ನೀವು ಹಾಗೇನೂ ರನ್ ಮಾಡ್ಬೋದು ನೀವು ಪ್ರಾಕ್ಟೀಸ್ಗಾದರೆ. ಸೇವ್ಗೆ ಕೊಟ್ಟರೆ ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದಾಗ ಸೇವ್ ಆಪ್ಷನ್ ಬರುತ್ತೆ. ಇಲ್ಲಿ ಸೇವ್ ಅಂತ ಇದೆ ಅಲ್ಲ, ಅಲ್ಲಿ ನೀವು ಕೊಟ್ಟಾಗ ಇಂಟರ್ನಲ್ ಸ್ಟೋರೇಜ್ ಕೇಳುತ್ತೆ. ಇಂಟರ್ನಲ್ ಸ್ಟೋರೇಜಲ್ಲಿ ನೀವು ಅದನ್ನು ಕೊಟ್ಟಾಗ ನೀವು ಎಲ್ಲಿ ಬೇಕಿದ್ರೂ ಸೇವ್ ಮಾಡ್ಕೋಬೋದು. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅದು ಫೈಲ್ಸಿಗೆ ಹೋಗುತ್ತೆ. ಅಲ್ಲಿ ಸೇವ್ ಮಾಡ್ಕೊಂಡಾದಮೇಲೆ ನೀವು ಬೇಕಿದ್ರೆ ಸ್ಕ್ರಿಪ್ಟ್ ಬೇಡ ಅಂದರೆ ಇಂಟರ್ಪ್ರಿಟರ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಇಂಟರ್ಪ್ರಿಟರ್ ಸಿಗುತ್ತೆ. ಇಂಟರ್ಪ್ರಿಟರ್ನ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಹೋಗುತ್ತೆ ಇಂಟರ್ಪ್ರಿಟರ್ಗೆ. ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ ಇಂಟರ್ಪ್ರಿಟರ್ ಅಂತ ಅಂದರೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಆ್ಯರೋ ಮಾರ್ಕ್ಸ್ಗಳು 3 ಆ್ಯರೋ ಮಾರ್ಕ್ಸ್ ಇದೆ, ಅದರಿಂದ ಗೊತ್ತಾಗುತ್ತೆ. ನೀವು ಸಿಂಗಲ್ ಲೈನ್ಗೆ ಯೂಸ್ ಮಾಡ್ಬೋದು ಇದನ್ನು. ಸೆಕೆಂಡ್ ವೇ ಏನು ಅಂತ ನೋಡೋಣ ಈಗ. ಸೆಕೆಂಡ್ ವೇ ಅಂದರೆ ನೀವು ಗೂಗಲ್ ಸರ್ಚ್ ಇಂಜಿನ್ ಅಥವಾ ಯಾವುದೇ ಸರ್ಚ್ ಇಂಜಿನ್, ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು ಅಥವಾ ಎನಿ ಸರ್ಚ್ ಇಂಜಿನ್ ಯೂಸ್ ಮಾಡಿಕೊಂಡು ಸರ್ಚ್ ಮಾಡ್ಬೋದು ಆನ್ಲೈನ್ ಕಂಪೈಲರ್ ಪೈಥಾನ್ ಅಥವಾ ಪೈಥಾನ್ ಕಂಪೈಲರ್ ಆನ್ಲೈನ್ ಅಂತ ಅಂದ್ಕೊಂಡು ಹೇಗಾದರೂ ಸರ್ಚ್ ಮಾಡಿ. ನಿಮಗೆ ತುಂಬ ಇದು ವೆಬ್ ಪೇಜ್ಗಳು ಸಿಗುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು. ನೀವು ಎಲ್ಲದನ್ನು ಚೆಕ್ ಮಾಡ್ಬೋದು. ಈಗ ನಾನು ಯೂಸ್ ಮಾಡ್ತಾ ಇರೋದು ಯಾವುದಂದರೆ GDBದು ಯೂಸ್ ಮಾಡ್ತೀನಿ. ಇದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಯೂಸ್ ಮಾಡ್ಬೋದು. ನೀವು ಸೇವ್ ಮಾಡ್ಕೋಬೋದು. ನೀವು ರನ್ ಮಾಡಿರೋ ಕೋಡನ್ನು ನಿಮಗೆ ಬೇಕದು ಅಂದರೆ ನೀವು ಲಾಗಿನ್ ಆಗ್ಬೋದು ಇದಕ್ಕೆ. ಬಟ್ ನಾನು ಲಾಗಿನ್ ಆಗಿಲ್ಲ, ನಾನು ಪ್ರಾಕ್ಟೀಸ್ ಮಾಡ್ತೀನಿ ಇದರಲ್ಲಿ. ಆಮೇಲೆ ಅದೇನಾಗುತ್ತೆ ಹೋಗುತ್ತೆ. ನೀವು ಪ್ರಾಕ್ಟೀಸಿಗೆ ಹಾಗೆ ಲಾಗಿನ್ ಆಗದೇನೂ ಯೂಸ್ ಮಾಡ್ಬೋದು. ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ಯೂಸ್ ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಯೂಸ್ ಮಾಡ್ಕೋಬೋದು ಅಥವಾ ನಾರ್ಮಲ್ ಮೊಬೈಲ್ ಮೋಡಲ್ಲಿ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಹೇಗೆ ಕಂಫರ್ಟ್ ಆಗುತ್ತೋ ಹಾಗೆ ಯೂಸ್ ಮಾಡಿ. ನಿಮಗೆ ಪ್ರಾಕ್ಟೀಸ್ ಮಾಡ್ಬೋದು, ಎಷ್ಟು ಪಾಸಿಬಲೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಬೇಸಿಕ್ಸ್ಗಳನ್ನು ಕಲ್ತ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆಯದು. ಪೈಡ್ರಾಯ್ಡ್ 3 ಬೆಸ್ಟ್ ಇದೆ ನೀವು ಯೂಸ್ ಮಾಡೋಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.